ಲೇ ಉಮಾ, ನೋಡ್ದಿಯ ನೀ ಹನುಮಂತನ? ಅವನ ಸಂಬಂಧಿಕರನ್ನೆಲ್ಲ ಕರೆಸಿ ಕೂರಿಸ್ಬಿಟ್ಟಿದ್ದಾನೆ. ನಮ್ಮವ್ರಿಗಿಂತ ಅವ್ರ ಕಡೆಯವರೇ ಜಾಸ್ತಿ ಜನ ಕುತ್ಕೊಂಡ್ಬಿಟ್ಟಿದ್ದಾರೆ. ಲೇ ದಾಮಿನಿ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಏನು ಕಿತಾಪತಿ ಮಾಡ್ತಿದ್ಯಾ? ರೀ, ಏನ್ರಿ ಹಿಂಗೆ ಮಾತಾಡ್ತೀರಾ? ಹೆಂಡತಿ ಅನ್ನೋದು ಒಂದು ಚೂರು ಪ್ರೀತಿ ಇಲ್ವಾ? ಪ್ರೀತಿ ಇದೆ ದಾಮಿನಿ, ಆದ್ರೆ ಅದಕ್ಕಿಂತ ಜಾಸ್ತಿ ಪಜಿತಿನೇ ಇದೆಯಲ್ಲ. ನೋಡು, ಅದಕ್ಕೆ ನಿನ್ನ ಆಗ್ಲಿಂದ ಹುಡುಕ್ತಾ ಇದ್ರು. ಎಲ್ಲಿ ಹೋಗಿದ್ದೆ? ಅಕ್ಕ ನನ್ನ ಹುಡುಕ್ತಿದ್ರಾ? ಅಯ್ಯೋ ದೇವ್ರೆ, ಏನ್ ಕಾದಿದ್ಯೋ ಅಕ್ಕ. ದಾಮಿನಿ, ಎಲ್ಲಿ ಹೋಗಿದ್ದೆ? ತುಂಬಾ ಜನ ಬಂದ್ಬಿಟ್ಟಿದಾರಲ್ಲ ಅಕ್ಕ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದಕ್ಕೆ ಎಲ್ಲ ಮೇಲ್ವಿಚಾರಣೆ ನಾನೇ ನೋಡ್ಕೊಳ್ತಿದ್ದೆ. ಎಲ್ಲ ಕಳ್ಳನ ಮಕ್ಕಳು ಏನಾದ್ರೂ ಎಡವಟ್ ಮಾಡ್ಬಿಟ್ರೆ ಅಂತ. ದಾಮಿನಿ, ಹರೀಶ್ಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ. ನೀನು ಮೋಹನ್ ಅವನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಈ ನಿಶ್ಚಿತಾರ್ಥದ ಶಾಸ್ತ್ರನ ನಡೆಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಆಯ್ತು, ಅದಕ್ಕೆ ಪುಣ್ಯದ ಕೆಲಸ ಮಾಡ್ತೀವಿ. ಹುಡುಗಿ ತಂದೆ ತಾಯಿ ಬಂದು ಕೂತ್ಕೊಳ್ಳಿ. ಹನುಮಂತು, ಇಷ್ಟು ವರ್ಷ ಪಾರ್ವತಿಗೆ ತಂದೆ ತಾಯಿ ಎರಡೂ ನೀನೇ ಆಗಿ ನಿನ್ನ ಕರ್ತವ್ಯನ ನಿಭಾಯಿಸಿದೀಯ. ಈಗ ಬಂದು ಕೂತ್ಕೋ, ತಪ್ಪೇನಿಲ್ಲ. ಕೂತ್ಕೊಳ್ಳಿ. ನೀ ಸೂತ್ರಧಾರಿ, ನಾ ಪಾತ್ರಧಾರಿ, ಅಷ್ಟೇ ಜೀವನ. ಹೈ ಡ್ರಾಮಾ ಶುರುವಾಗೋವರೆಗೂ ಈ ಡ್ರಾಮಾ ಮಾಡಿದ್ರಾಯ್ತು. ಹಲೋ, ಗುಡ್. ಒಂದೇ ರಿಂಗ್ಗೆ ಕಾಲ್ ಅಟೆಂಡ್ ಮಾಡ್ಬಿಟ್ಟಿದ್ಯಾ? ನನ್ನ ಕಾಲ್ಗೋಸ್ಕರ ವೇಟ್ ಮಾಡ್ತಿದ್ದೆ ಅನ್ಸುತ್ತೆ ಅಲ್ವಾ? ಹೌದು ಮೇಡಮ್. ಈ ಮನೆಗೆ ಯಾವ ತೊಂದರೆನೂ ಆಗಬಾರ್ದು. ನಿಮ್ಗೆ ಏನು ಬೇಕು ಅಂತ ಹೇಳಿ ನಾನು ಕೊಡ್ತೀನಿ. ಆದರೆ ದಯವಿಟ್ಟು ಈ ಮನೆಗೆ ಯಾವ ತೊಂದರೆನೂ ಮಾಡಬೇಡಿ ಮೇಡಮ್. ಒಂದು ವಿಷಯ ಹೇಳ್ತೀನಿ, ನಿನ್ನ ಹೃದಯನ ಗಟ್ಟಿ ಮಾಡ್ಕೋ. ಹರೀಶ್ ನನ್ನ ಹಳೇ ಲವ್ವರ್. ಸರ್, ಒಂದು ಕಾರು ಒಂದು ಫ್ಲ್ಯಾಟು ಸಿಗುತ್ತೆ ಅಂತ ನನ್ನನ್ನು ಬಿಟ್ಟು ಅದೇ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಪಾರ್ವತಿ ಅನ್ನೋ ಹುಡುಗಿನ ಮದುವೆ ಆಗ್ತಿದ್ದಾನೆ ಸರ್. ಸರ್, ಅದು ಅಲ್ಲದೆ ನನ್ನ ಹತ್ರನೇ ದುಡ್ಡು ತಗೊಂಡು ನನಗೆ ಮೋಸ ಮಾಡಿದ್ದಾನೆ ಸರ್. ಈ ಮದುವೆನೇ ನಿಲ್ಲಿಸಿ ಹರೀಶಿಂದ ನನಗಾಗಿರೋ ಅನ್ಯಾಯಕ್ಕೆ ಪರಿಹಾರನ ಒದಗಿಸ್ಕೊಡಿ ಸರ್. ಪರಿಹಾರ ಕೊಡೋದಕ್ಕೆ ನಾನು ರಾಜಕಾರಣಿ ಅಲ್ಲಮ್ಮ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋ ಪೊಲೀಸು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಅಂದಾಗೆ ಹುಡುಗ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ? ಆದಿತ್ಯ ಗ್ರೂಪ್ ಆಫ್ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಿದ್ದಾನೆ. ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಅಂದರೆ ಅರಸನಕೋಟೆ ಅಖಿಲಾಂಡೇಶ್ವರಿ ಅವರ ಮಗನ ಕಂಪನಿ ಅಲ್ವಾ? ಹೌದು ಸರ್, ತುಂಬಾ ದೊಡ್ಡ ಮನುಷ್ಯರು. ನಿನ್ನ ಈ ಸಂಬಂಧಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಇದೆ ಸರ್. ಇವತ್ತೇ ಹರೀಶ್ ಪಾರ್ವತಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾನೆ ಸರ್. ಎಂಗೇಜ್ಮೆಂಟ್ ನಡೀತಿರೋ ಜಾಗ ಯಾವುದು? ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆಯಲ್ಲಿ ನಡೀತಿದೆ ಸರ್. ಸರಿ, ನಿನ್ನ ಕಂಪ್ಲೇಂಟ್ ಕೊಟ್ಟೋಗೋ. ಓಕೆ ಸರ್. ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ನ್ಯಾಯ ಕೊಡಿಸಿ ಸರ್. ರೀ ಪಿ ಸಿ, ಹಲೋ ಅಣ್ಣ, ಕಾಯೋ. ಮೇಡಮ್, ಕಂಪ್ಲೇಂಟ್ ಕೊಟ್ಟಾಗಿದೆ. ಪೊಲೀಸವರು ಇನ್ನೇನು ಅಲ್ಲಿಗೆ ಹೋಗ್ತಾರೆ? ಅಯ್ಯಯ್ಯೋ, ಯಾರಿಗೂ ಡೌಟ್ ಬರಲಿಲ್ಲ ತಾನೇ? ಸೌಟ್ ಹಿಡಿಯೋ ಕೈಗಳನ್ನ ಪೊಲೀಸರು ಡೌಟ್ ಪಡೋದು ತುಂಬಾ ಕಡಿಮೆ ಮೇಡಮ್. ನಾನ್ ಸುರ್ಸಿದ ಕಣ್ಣೀರ್ಗೆ ಕರಗಿ ಬೇಗ ಆಕ್ಷನ್ ತಗೊಳ್ಳೋ ಹಾಗೆ ಹ್ಯಾಂಡಲ್ ಮಾಡಿದೆ ಮೇಡಮ್. ಓಕೆ ಓಕೆ, ಮುಂದಿನ ಕೆಲಸ ಏನು ಅಂತ ಗೊತ್ತು ತಾನೆ? ಗೊತ್ತು ಮೇಡಮ್, ನಿಮ್ ಮುಂದೆನೆ ಎಲ್ಲ ನಡೆಯುತ್ತೆ. ಹಾಗಾದ್ರೆ ನೀನ್ ಕೇಳಿದಷ್ಟು ದುಡ್ಡು ನಿನ್ ಕೈ ಸೇರುತ್ತೆ. ಓಕೆ ಓಕೆ ಮೇಡಮ್.
ಈ ಮದುವೆ ಮಕ್ಕಳು ಇತ್ಯಾದಿ ಇವೆಲ್ಲ ಒಂಥರ ತಲೆನೋವು. ಯಾರು ಬೇಕು ಈ ಸಹವಾಸ? ಆ ಸಹವಾಸ ನಿನಗೂ ಇಷ್ಟೆಲ್ಲ ಶುರುವಾಗುತ್ತಲ್ಲಪ್ಪ. ಹಲೋ, ಇದೊಂಥರ ಶನಿ ಹೆಗ್ಲಿರ್ದಂಗೆ ಕಣೋ. ಮದುವೆಗಿಂತ ಮುಂಚೆ ನಮ್ಗೆ ಹೆಂಗೆ ಬೇಕೋ ಹಂಗಿರ್ಬೋದು. ಮದುವೆ ಆದಮೇಲೆ ಹೆಂಡತಿ ಮಕ್ಳಿಗೆ ಹೆಂಗೆ ಬೇಕೋ ಹಂಗಿರ್ಬೇಕಾಗತ್ತೆ. ಇವಾಗ ಹಿಂಗೆ ಹೇಳ್ತೀಯ, ಬಂದ್ಮೇಲೆ ಹೆಗ್ಲು ಮಾಡ್ಕೊಂಡು ಓಡಾಡ್ತೀಯ. ಅಂಬಿಕೊಂಡ್ರಪ್ಪ ಸಾಕು, ಹೇಳಕ್ ಬಂದ್ಬಿಡ. ಭಾಳ ಎಂತನ ಬಡಿದೆ. ಪ್ರೀತು, ಅಯ್ಯೋ ಶನಿ ಬಂದು ಕಣೋ, ಎಲ್ಲರೂ ಬಿಡ್ತಾಳೆ. ಬರ್ತೀನಿ, ನಿನ್ನ ಕೆಲಸ ತಗೊಂಡು ಆಮೇಲೆ ಸಿಗ್ತೀನಿ. ಒಂದ್ ನಿಮಿಷ ಪ್ರೀತು. ನೀನೆಲ್ಲೇ ಹೋದ್ರು ನನ್ನ ನೆನಪು ನಿಂಗಿರ್ಬೇಕಲ್ವಾ? ಇರ್ಬೇಕಲ್ವಾ? ಇದೆ ಅಲ್ಲ, ಕೂತಾಗ ನಿಂತಾಗ ಎಲ್ಲ ಕಡೆ ನಿಂದೆ ನೆನಪು. ಮಲಗ್ದಾಗ ನಾನೇ ಅವಾಯ್ಡ್ ಮಾಡಿಬಿಡ್ತೀನಿ, ಕನ್ಸಲ್ಲಿ ಬಂದ್ಬಿಟ್ರೆ ಕಷ್ಟ ಅಂತ. ಸುಳ್ಳು. ನೀನು ನನ್ನ ನೆನಪಲ್ಲೇ ಇರ್ತೀಯ ಅಂದಮೇಲೆ ಒಂದ್ಸಲನಾದರೂ ಕಾಲ್ ಮಾಡಬೇಕಿತ್ತಲ್ವಾ? ಮಾಡ್ಬೇಕಿತ್ತಲ್ವಾ? ಕರೆನ್ಸಿ ಇರಲಿಲ್ಲ, ರೀಚಾರ್ಜ್ ಮಾಡಿಸ್ಬೇಕಿತ್ತು. ಮಾಡಿಸ್ಬೇಕಿತ್ತು. ಫ್ಯೂಸ್ ಆಫ್ ಆಗಿಬಿಟ್ಟಿದೆ, ಚಾರ್ಜನು ರೀಚಾರ್ಜ್ ಎಲ್ಲಿ ಬಂತು ಮಾಡ್ರ. ಏನಂದೆ? ಏನಿಲ್ಲ, ನನಗೆ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಪ್ರೀತು, ಒಂದ್ ನಿಮಿಷ. ಆ್ಯಕ್ಚುಲಿ ಕೆಲಸ ನನಗೆ ಆ ಕಡೆ ಇರೋದು. ರಮಣ ಮುಂದೆ. ಪ್ರೀತು 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 ಆಕ್ಚುಲಿ ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಸಮಥಿಂಗಾ? ಪ್ರೀತು, ಇದು ನಿನ್ನ ಕೈಲಿದ್ದರೆ ನಾನೇ ನಿನ್ನ ಜೊತೇಲಿದ್ದ ಹಾಗೆ. ಇದನ್ನು ಕಂಡಾಗೆಲ್ಲ ನಿನಗೆ ನನ್ನ ನೆನಪು ಕಾಡಬೇಕು. ಅದಕ್ಕಾಗಿ ಈ ಗಿಫ್ಟ್. ಇದನ್ನ ಸೇಫಾಗಿ ಇಟ್ಕೋ ಪ್ರೀತು. ನಿನಗೋಸ್ಕರ ಹುಡುಕಾಡ್ ತಂದಿದ್ದೀನಿ. ಪ್ರೀತು, ಕೈ ಕೊಡು. ಹೇಗಿದೆ? ಗುಡ್. ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ಸರಿ, ನಾನು ಬರಲಾ? ಹೋಗ್ಲಾ? ಇವಾಗ ನಾನು ನಿನ್ನ ಜೊತೆನೇ ಇರ್ತೀನಲ್ವಾ, ಸೊ ನೋ ವರೀಸ್. ಸರಿ, ಬರ್ತೀನಲ್ಲ, ಹೋಗ್ತೀನಿ.